ಬೆಕ್ಕಿನ ಇಡೀ ಜೀವನದ ಸಾರಾಂಶ ಒಂದೇ ಸಾಲಿನಲ್ಲಿ ಹೇಳಬಹುದು. ಅದಕ್ಕೆ ಜಗತ್ತಿನ ಒಪ್ಪಿಗೆ ಬೇಕಾಗಿಲ್ಲ. ಸಿಂಹ ಕಾಡಿಗೆ ರಾಜ ಇರಬಹುದು, ಆದರೆ ಬೆಕ್ಕು ಯಾವತ್ತೂ ಸರ್ಕಸ್ನಲ್ಲಿ ನಿಂತು ಜಗತ್ತನ್ನು ರಂಜಿಸಲು ಹೋಗುವುದಿಲ್ಲ. ಅದು ತನ್ನದೇ ಮನೆಯಲ್ಲಿ, ತನ್ನದೇ ಜಾಗದಲ್ಲಿ ಯಾರ ಅಪ್ಪಣೆಯೂ ಇಲ್ಲದೆ ರಾಜನ ತರಹ ಬದುಕುತ್ತದೆ. ಯಾರಾದರೂ ಪ್ರೀತಿಯಿಂದ ಕರೆದರೆ ಹೋಗುತ್ತದೆ, ಗೌರವ ಸಿಗದಿದ್ದರೆ ತಕ್ಷಣ ಅಲ್ಲಿಂದ ಮುಖ ತಿರುಗಿಸಿ ನಡೆದೇ ಬಿಡುತ್ತದೆ. ನಮ್ಮ ಬದುಕು ಕೂಡ ಇಷ್ಟೇ ಇರಬೇಕು. ಜಗತ್ತನ್ನು ಮೆಚ್ಚಿಸಲು ಹೋಗಿ ನಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬಾರದು. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಇಲ್ಲವೋ, ಪ್ರಕೃತಿ ನಮ್ಮನ್ನು ಒಪ್ಪಿಕೊಂಡಿದೆ. ನಮ್ಮ ಒಳಗೆ ಆ ದೇವರ ಬೆಳಕಿದೆ. ನಮ್ಮದೇ ಆದ ಪುಟ್ಟ ಸಾಮ್ರಾಜ್ಯದಲ್ಲಿ ನಮ್ಮದೇ ಆದ ತೃಪ್ತಿಯ ಕಲ್ಲಿನ ಕೋಟೆಯನ್ನು ಕಟ್ಟಿಕೊಂಡು ಯಾರ ಹಂಗೂ ಇಲ್ಲದೆ ನಿರಾಳವಾಗಿ ಬದುಕುವುದೇ ಈ ಜನ್ಮದ ಪರಮ ಸತ್ಯ. ಬೆಕ್ಕಿಗೆ ಯಾರೂ ಬಾಸಿಲ್ಲ. ನೀವು ಎಷ್ಟೇ ಪ್ರೀತಿಯಿಂದ ಸಾಕಿ ಬೆಲೆಬಾಳುವ ಆಹಾರ ಕೊಟ್ಟರೂ ಅದು ನಿಮಗೆ ಶರಣಾಗುವುದಿಲ್ಲ. ಅದಕ್ಕೆ ತನ್ನದೇ ಆದ ಗಡಿ ಮತ್ತು ಸ್ವಾತಂತ್ರ್ಯ ಮುಖ್ಯ. ಬದುಕಿನ ಪಾಠ. ಜಗತ್ತಿನಲ್ಲಿ ಯಾರೋ ಏನೋ ಕೊಡುತ್ತಾರೆ ಅಂತ ನಮ್ಮ ಆತ್ಮಗೌರವವನ್ನು, ಸೆಲ್ಫ್ ರೆಸ್ಪೆಕ್ಟ್, ಎಂದಿಗೂ ಯಾರಿಗೂ ಅಡವಿಡಬಾರದು. ನಮಗೆ ಸಿಗುವ ಗೌರವ ಅಪ್ಪಟವಾಗಿರಬೇಕು. ಇಲ್ಲದಿದ್ದರೆ ಸಿಂಹಾಸನವೇ ಸಿಕ್ಕರೂ ಅಲ್ಲಿಂದ ರಾಜನಂತೆ ನಡೆದೇ ಬಿಡಬೇಕು. ಬೆಕ್ಕಿಗೆ ನೀವು 1000 ರೂಪಾಯಿ ಕೊಟ್ಟು ಆಟಿಕೆ ತಂದುಕೊಡಿ, ಅದು ಅದರ ಜೊತೆ ಆಟ ಆಡಲ್ಲ. ಬದಲಿಗೆ ಆ ಆಟಿಕೆ ಬಂದಿರೋ ಒಂದು ಸಾಧಾರಣ ಖಾಲಿ ಕಾರ್ಡ್ಬೋರ್ಡ್ ಬಾಕ್ಸ್ ಒಳಗಡೆ ಹೋಗಿ ಅತ್ಯಂತ ತೃಪ್ತಿಯಿಂದ ಮಲಗಿಕೊಳ್ಳುತ್ತದೆ. ಹೌದಲ್ಲವೇ? ಬದುಕಿನ ನಿಜವಾದ ಸುಖ ಇರುವುದು ದುಬಾರಿ ವಸ್ತುಗಳಲ್ಲ, ಬದಲಿಗೆ ನಮ್ಮ ಕಣ್ಣ ಮುಂದೆ ಇರುವ ತೀರಾ ಸಾಧಾರಣ ಸಣ್ಣ ಸಣ್ಣ ವಿಷಯಗಳಲ್ಲಿ ತೃಪ್ತಿ ಪಡುವುದರಲ್ಲಿ. ಆಡಂಬರಕ್ಕಿಂತ ಸರಳತೆಯಲ್ಲೇ ಅತಿ ದೊಡ್ಡ ನೆಮ್ಮದಿ ಇದೆ. ಬೆಕ್ಕಿನ ಪ್ರೀತಿ ಸುಲಭಕ್ಕೆ ಸಿಗುವುದಿಲ್ಲ, ಆದರೆ ಸಿಕ್ಕರೆ ಅದು ಅಮೂಲ್ಯ. ಬೆಕ್ಕು ಎಲ್ಲರನ್ನೂ ಸುಲಭವಾಗಿ ನಂಬುವುದಿಲ್ಲ. ಅದು ನಿಮ್ಮ ಹತ್ತಿರ ಬಂದು ತನ್ನ ತಲೆಯನ್ನು ನಿಮಗೇನಾದರೂ ಉಜ್ಜಿದರೆ ಜಗತ್ತಿನಲ್ಲಿ ಅದು ನಿಮ್ಮನ್ನು ಅತಿ ಹೆಚ್ಚು ನಂಬುತ್ತದೆ ಎಂದರ್ಥ. ಅದು ತನ್ನ ಪ್ರೀತಿಯನ್ನು ಎಲ್ಲರಿಗೂ ಹಂಚುತ್ತಾ ಕೂರಲ್ಲ. ನಮ್ಮ ಬದುಕಿನಲ್ಲೂ ಅಷ್ಟೇ. ಪ್ರೀತಿ ಮತ್ತು ನಂಬಿಕೆ ಅನ್ನೋದು ಎಲ್ಲರಿಗೂ ಸಿಗುವ ಸಸ್ತಾ ವಸ್ತುವಾಗಬಾರದು. ಯಾರು ನಮ್ಮ ನೋವನ್ನರಿತು ಜೊತೆ ನಿಲ್ಲುತ್ತಾರೋ ಅಂಥವರಿಗೆ ಮಾತ್ರ ನಮ್ಮ ಮನಸ್ಸಿನ ಕೋಟೆಯ ಕೀಲಿ ಕೊಡಬೇಕು.